Hi guys, this is from Lab in Kannada. ಏನು ನೋಡ್ತಾ ಇದ್ದೀರಾ ಲ್ಯಾಬ್ ಡೈಗ್ನೋಸಿಸ್ ಆಫ್ HIV ಇನ್ಫೆಕ್ಷನ್. ಸೊ ಆಲ್ಮೋಸ್ಟ್ HIV ಅಂದರೆ ಇನ್ನೊಂದು ಫುಲ್ ಫಾರ್ಮ್ ಇದೆ, ಇನ್ನೊಂದು ವರ್ಡ್ ಏಡ್ಸ್. ಸೊ HIV ಫುಲ್ ಫಾರ್ಮ್ ಅಂದರೆ ಹ್ಯೂಮನ್ ಇಮ್ಯುನೋಡಿಫಿಷಿಯನ್ಸಿ ವೈರಸ್ ಅಂತೇಳಿ. ಏಡ್ಸ್ ಫುಲ್ ಫಾರ್ಮ್ ಏನಂದರೆ ಅಕ್ವೈರ್ಡ್ ಇಮ್ಯುನೋಡಿಫಿಷಿಯನ್ಸಿ ಸಿಂಡ್ರೋಮ್ ಅಂತೇಳಿ. ಆಲ್ಮೋಸ್ಟ್ ಎರಡೂ ಸೇಮೇನೆ, ಬಟ್ ಸಮ್ ಟರ್ಮಿನಾಲಜಿ ಡಿಫ್ರೆಂಟ್ ಆಗೈತೆ ಅಷ್ಟೇ. ಇನ್ನೇನೆಂದರೆ ನಮ್ಮ ಜನಗಳಲ್ಲಿ HIV ಅಂದರೆ ಒಂದು ನೆಗೆಟಿವಿಟಿ ಇದೆ. ಸೊ ಅದೇನಿದೆ ಅವರು ತಲೆಯಲ್ಲಿ ಅದೇ ಏನಿದೆ ಫಿಕ್ಸ್ ಆಗಿಬಿಟ್ಟಿದೆ. ಅದು HIV ಅಂದರೆ ಈ ರೀಸನಿಂದ ಇದಕ್ಕೆ ಬರುತ್ತೆ, ಬೇರೆ ಏನು ತಿಳ್ಕೊಂಡೇ ಇರಲ್ಲ. ಅದು ಇನ್ ಕೇಸ್ ನಾವೇನಾದರೂ ಬ್ಲಡ್ಡಲ್ಲಿ ಏನಾದರೂ ಇನ್ಫೆಕ್ಷನ್ಸ್ ಇದ್ದು ಅದು ಡಿಟೆಕ್ಟ್ ಆಗಿಲ್ಲ, ಟ್ರಾನ್ಸ್ಫ್ಯೂಷನ್ ಆಯಿತು, ಸೊ ಅವಾಗ ಕೂಡ ಆ ಥರ ಚಾನ್ಸಸ್ ಇದೆ. ಅದೇ ಥರ ನಾವು ಯಾವಾಗ HIV ಚೆಕ್ ಮಾಡಿಸ್ತೀವಿ ಅಂದರೆ ಡಾಕ್ಟರ್ ರೆಫರೆನ್ಸ್ ಯಾವಾಗ ಚೆಕ್ ಮಾಡಿಸಿ ಅಂತ ಹೇಳ್ತಾರೆ ಅಂದರೆ, ಒಂದು ಡಯಾಗ್ನೋಸಿಸ್ ಆಫ್ ಕ್ಲಿನಿಕಲಿ ಸಸ್ಪೆಕ್ಟೆಡ್ ಕೇಸಸ್, ಅಂದರೆ ಕ್ಲಿನಿಕಲಿ ಇರ್ಬೋದೇನೋ ಆ ಸಿಮ್ಟಮ್ಸ್ ಎಲ್ಲ ಇದೆ ಇವರಲ್ಲಿ, ಸೊ ಅವಾಗ ಮಾಡಿಸ್ಬೋದು. ಇನ್ನು ಮಾನಿಟರಿಂಗ್ ಆ ಟ್ರೀಟ್ಮೆಂಟ್, ಸೊ ಟ್ರೀಟ್ಮೆಂಟ್ ಕೊಟ್ಟಿರ್ತಾರೆ, ಸೊ ಟ್ರೀಟ್ಮೆಂಟು ವರ್ಕ್ ಆಗ್ತಿದೆಯೋ ಇಲ್ವೋ ಅಥವಾ ಏನಾದರೂ ಡೋಸ್ ಚೇಂಜ್ ಮಾಡಬೇಕು, ಬೇರೆ ಏನಾದರೂ ಚೇಂಜ್ ಮಾಡಬೇಕಾ ಅಂತೇಳಿ ಮಾನಿಟರ್ ಮಾಡೋದಕ್ಕೆ ಸೊ ಅವಾಗ ಮಾಡಿಸ್ತಾರೆ. ಇನ್ನು ಸ್ಕ್ರೀನಿಂಗ್ ಆಫ್ ದಿ ಬ್ಲಡ್ ಬ್ಯಾಂಕ್ ಸೈಡ್ ಏನಿದ್ದಾರೆ, ಸೊ ಬ್ಲಡ್ ಡೊನೇಷನ್ ಆದಮೇಲೆ ಕೆಲವೊಂದು 5 ಕಾಮನ್ನಾಗಿ ಟೆಸ್ಟ್ ಮಾಡ್ತಾರೆ. ಮಲೇರಿಯಾ, ಸಿಫಿಲಿಸು, ಇನ್ನು HIV, HBCG, HCV 3 ಟೆಸ್ಟ್ ಮಾಡಲೇಬೇಕು ಕಂಪಲ್ಸರಿ. ನೆಕ್ಸ್ಟು ಏರೋನೇಟಲ್ ಸ್ಕ್ರೀನಿಂಗ್ ಫ್ರಮ್ ಮದರ್ಸ್. ಸೊ ತಾಯಿಯಿಂದ ಮಗುವಿಗೆ ಬರ್ತಕ್ಕಂಥ ಚಾನ್ಸಸ್ ಇರುತ್ತೆ, ಸೊ ಹಂಗಾಗಿ ಅವಾಗ್ಲೂ ಒಂದ್ಸಲಿ ಸ್ಕ್ರೀನಿಂಗ್ ಮಾಡ್ತಾರೆ. ಇನ್ನು ಅರ್ಲಿ ಇನ್ಫ್ಯಾಂಟ್ ಡಯಾಗ್ನೋಸಿಸ್, ಸೊ ಚಿಕ್ಕ ಮಕ್ಕಳಲ್ಲಿ ಡಯಾಗ್ನೋಸಿಸ್ ಮಾಡ್ತಕ್ಕಂಥದ್ದು ಇರ್ಬೋದು, ಯಾಕೆಂದರೆ ತಾಯಿಯಿಂದ ಮಗುವಿಗೆ ಬರ್ತಕ್ಕಂಥ ಚಾನ್ಸಸ್ ಇರುತ್ತೆ ಅಂತ, ಏನಾದರೂ ತಾಯಿ ಇನ್ಫೆಕ್ಟೆಡ್ ಆಗಿದ್ದರೆ ಮಾತ್ರ. ಇನ್ನು ಸ್ಕ್ರೀನಿಂಗ್ ಆಫ್ ಐ ರಿಸ್ಕ್ ಗ್ರೂಪ್ಸ್, ಯಾವಾಗ ಎಲ್ಲಿ ಜಾಸ್ತಿ ಒಂದಷ್ಟು ಸ್ಪ್ರೆಡ್ ಆಗಿದೆ ಅಂತ ಕಡೆ ಒಂದು ಸ್ವಲ್ಪ ಜನ ಎಲ್ಲರನ್ನೂ ನೋಡಿ ಆ ಸರೌಂಡಿಂಗಲ್ಲಿ ಬರ್ತಕ್ಕಂಥ ಕೆಲವೊಂದಷ್ಟು ಜನಗಳಿಗೆ ಟೆಸ್ಟ್ ಮಾಡ್ತಕ್ಕಂಥದ್ದು. ಇನ್ನು ಸ್ಪೆಸಿಮನ್ ಏನೇನು ತೊಗೊತೀವಿ ಅಂದರೆ ಬ್ಲಡ್ ಇರ್ಬೋದು, ಸಲೈವ ಇರ್ಬೋದು, ಯೂರಿನ್ ನೀರು ಸ್ಯಾಂಪಲ್ ಇರ್ಬೋದು, ಸೊ ಇಷ್ಟನ್ನು ನಾವು ಸ್ಯಾಂಪಲ್ಸಾಗಿ ತೊಗೊತೀವಿ. ಇನ್ನು ವೈರಲ್ ಐಸೋಲೇಷನ್ ಯಾವ ಥರ ಅಂದರೆ, ಡೈರೆಕ್ಟಾಗಿ ಕಾಂಪೊನೆಂಟ್ಸ್ ಏನಿದ್ದಾವೆ ಸೊ ಅದನ್ನು ಡೆಮಾನ್ಸ್ಟ್ರೇಷನ್ ಮಾಡ್ತಕ್ಕಂಥದ್ದು. ಸೊ ಅಂದರೆ ವೈರಲ್ ಕಾಂಪೊನೆಂಟ್ಸ್ ಅಂದರೆ ವೈರಲಲ್ಲಿ ಏನೇನು ಇರುತ್ತೆ ಕಾಮನ್ ಆಗಿ ಥಿಂಗ್ಸು, ವೈರಲ್ದು ಸರ್ಫೇಸ್ ಇರ್ಬೋದು, ಕೋರ್ ಇರ್ಬೋದು, ನ್ಯೂಕ್ಲಿಯಸ್ ಇರ್ಬೋದು, ಆ ಥರ ಏನಾದರೂ ಇದೆ ಅದನ್ನೆಲ್ಲ ಡಿಟೆಕ್ಟ್ ಮಾಡಿ ಒಂದು ಸಲ ಡೈರೆಕ್ಟ್ ಮೈಕ್ರೋಸ್ಕೋಪಲ್ಲಿ ನೋಡ್ತಕ್ಕಂಥದ್ದು. ಸೊ ಡೈರೆಕ್ಟಾಗಿ ಮೈಕ್ರೋಸ್ಕೋಪಲ್ಲಿ ನೋಡಬೇಕಂದ್ರೆ ನಮಗೆ ಎಲೆಕ್ಟ್ರಾನ್ ಮೈಕ್ರೋಸ್ಕೋಪ್ ರಿಕ್ವೈರ್ಡ್ ಇರುತ್ತೆ. ಎಲೆಕ್ಟ್ರಾನ್ ಮೈಕ್ರೋಸ್ಕೋಪ್ ಇದ್ದರೆ ಒಳ್ಳೆಯದು, ಇದ್ದರೆ ನೋಡಿ, ಇಲ್ಲಾಂದರೆ ಏನು ಮಾಡೋಕ್ಕಾಗಲ್ಲ. ನೆಕ್ಸ್ಟು ಕಲ್ಚರ್ ಮೆಥಡ್ಸ್ ನೋಡೋದಾದರೆ, ಒಂದು ಅನಿಮಲ್ ಇನಾಕ್ಯುಲೇಷನು. ಈ ಮೋಸ್ಟ್ ಕಾಮನ್ನಾಗಿ ಜಾಸ್ತಿ ಅನಿಮಲ್ ಇನಾಕ್ಯುಲೇಷನ್ ಮಾಡೋದಿಲ್ಲ, ಏಕೆಂದರೆ ಅವು ಒಂದು ಜೀವ ತಾನೆ. ಕೆಲವೊಂದಷ್ಟು ಪರ್ಟಿಕ್ಯುಲರ್ ಟ್ಯಾಬ್ಲೆಟ್ ಮ್ಯಾನುಫ್ಯಾಕ್ಚರಿಂಗ್ ಇರ್ಬೋದು ಅಥವಾ ಫಾರ್ಮಾ ಕಂಪ್ನಿಗಳಲ್ಲಿ ಇನ್ನು ಕೆಲವೊಂದಷ್ಟು ಯಾವುದೂ ಡಯಾಗ್ನೋಸ್ ಮಾಡೋಕ್ಕಾಗಲ್ಲ, ಅದು ಅನಿಮಲ್ ಇನಾಕ್ಯುಲೇಷನ್ ಮಾಡಬೇಕು. ಸೊ ಅಂಥ ರೀಸನ್ನಲ್ಲಿ ಇದೆ, ಅಷ್ಟಕ್ಕೆ ಮಾತ್ರ ಪರ್ಮಿಷನ್ ಇದೆ, ರೆಗ್ಯುಲರಾಗಿ ಯೂಸ್ ಮಾಡೋಂಗಿಲ್ಲ ಅನಿಮಲ್ಸ್ನ. ಇನ್ನು ಟಿಶ್ಯೂ ಕಲ್ಚರ್ಸು ಮಾಡ್ತಾರೆ, ಬಟ್ ಹೇಗೆ ಏನು ಅಂತೇಳಿ ಡಿಪ್ಲೊಮಾ ಲೆವೆಲ್ಗೆಲ್ಲ ಹೇಳ್ಕೊಡಲ್ಲ, ಗೊತ್ತಿರೋದಿಲ್ಲನ. ಇನ್ನು ನೋಡೋದಾದರೆ PSC ಆದರೆ ಟಿಶ್ಯೂ ಕಲ್ಚರ್ಸು ಎಕ್ಸಾಮ್ಸಲ್ಲಿ ಎಕ್ಸ್ಪ್ಲೇನ್ ಮಾಡಲೇಬೇಕು, ಬರೀಲೇಬೇಕು, ಬರೆದ್ರೇ ಮಾರ್ಕ್ಸ್ ಕೊಡೋದು, ಅಥವಾ 5 ಮಾರ್ಕ್ಸ್ಗೆ 10 ಮಾರ್ಕ್ಸಿಗೆ ಕೇಳಿದ್ರೆ ಅಂದರೆ ಬರೆದ್ರೆ ಮಾರ್ಕ್ಸ್ ಕೊಡ್ತಾರೆ, ಇಲ್ಲ ಅಂದರೆ ಇಲ್ಲ. ಇನ್ನು ಆ್ಯಂಟಿಬಾಡಿ ಡಿಟೆಕ್ಷನ್ ಇನ್ ದಿ ಬ್ಲಡ್ ಆಫ್ಟರ್ ಅಬೌಟ್ 2 ವೀಕ್ಸ್, 2 ವಾರದ ನಂತರ ಬ್ಲಡ್ಡಲ್ಲಿ ಚೆಕ್ ಮಾಡ್ಬೋದು, ಆ್ಯಂಟಿಬಾಡಿ ಅಥವಾ ಆಂಟಿಜನ್ ಡಿಟೆಕ್ಷನ್ ಮಾಡ್ಕೊಬೋದು. ಇನ್ನು ಆಂಟಿಬಾಡಿ ಡಿಟೆಕ್ಷನ್ ಅಂದರೆ ICT, ಇಮ್ಯುನೋಕ್ರೊಮ್ಯಾಟೋಗ್ರಫಿ ಟೆಸ್ಟ್ ಅಂತೇಳಿ. ಇನ್ನು ಕ್ಲಿಯಾ, ಕೆಮಿಲ್ಯೂಮಿನೋ ಇಮ್ಯುನೋಸೆನ್ಸ್ ಅಸೆ ಅಂತೇಳಿ. ಇನ್ನೊಂದು ಎಲೈಸಾ, ಎಂಜೈಮ್ ಲಿಂಕ್ಡ್ ಇಮ್ಯುನೋ ಸಾರ್ಬೆಂಟ್ ಅಸೆ ಅಂತೇಳಿ. ವೆಸ್ಟರ್ನ್ ಬ್ಲಡ್ಡು ಕನ್ಫರ್ಮೇಟರಿ ಟೆಸ್ಟು. ಸೊ ಯಾರಿಗೋ ಒಬ್ಬರಿಗೆ HIV ಪಾಸಿಟಿವ್ ಏನಿದೆ ಅದು ಕನ್ಫರ್ಮೇಟರಿ ಟೆಸ್ಟ್ ಥರ ವೆಸ್ಟರ್ನ್ ಬ್ಲಡ್ ಯೂಸ್ ಮಾಡ್ತಾರೆ. ಮಾಲಿಕ್ಯುಲರ್ ಮೆಥಡ್ಸಲ್ಲಿ DNA RNA ಡಿಟೆಕ್ಷನು. ಇನ್ನು RT-PCR ಅಂದರೆ ರಿಯಲ್ ಟೈಮ್ ಪಾಲಿಮರೈಸ್ ಚೈನ್ ರಿಯಾಕ್ಷನು, CB ನೆಟಲ್ಲಿ ಕೂಡ ಮಾಡ್ತಾರೆ. ಸೊ ಎಲ್ಲದರಲ್ಲೂ ಸೇಮೆ, ಎಲ್ಲದರಲ್ಲೂ ಏನಿದೆ ಜೆನೆಟಿಕ್ ಮೆಟೀರಿಯಲ್ಸ್ ಅದನ್ನೇ ಡಿಟೆಕ್ಟ್ ಮಾಡೋದು. ಇನ್ಫಾರ್ಮೇಷನ್ ತಿಳ್ಕೊಂಡಿದ್ರೆ ಅಂದ್ಕೊತೀನಿ. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಹಾಗೆ ನಿಮ್ಮ ಫ್ರೆಂಡ್ಸ್ ಜೊತೆ ಶೇರ್ ಮಾಡಿ. ಚಾನಲ್ಗೆ ಹೊಸ ಬಂದಿದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಬೆಲ್ ಐಕಾನ್ ಕೂಡ ಆನ್ ಮಾಡ್ಕೊಳ್ಳಿ. ಏನಾದರೂ ಡೌಟ್ಸ್ ಇದ್ದರೆ ಕಮೆಂಟ್ ಮಾಡಿ. ಥ್ಯಾಂಕ್ ಯು ಗೈಸ್, ಧನ್ಯವಾದಗಳು.